ನಮ್ಮ ಮುಖಂಡರು, ಕಾರ್ಪೊರೇಟ್ರುಗಳು, ಮಾಜಿ ಕಾರ್ಪೊರೇಟ್ರುಗಳು ಮತ್ತು ನಮ್ಮ ಈ ಭಾಗದ ನಮ್ಮೆಲ್ಲ ನಾಯಕರುಗಳು ಸೇರಿ ನನಗೆ ಗೊತ್ತಿಲ್ಲದಂಗೆ ಇದು ಮಾಡಿದ್ದಾರೆ. ಇಲ್ಲಾಂದರೆ ಇವತ್ತು ಇಲ್ಲ ಮಾಡ್ತೀನಿ ಅಂದರೆ ಅದು 16,000 ಜನ ನಿಮಗೂ ಗೊತ್ತಿದೆ. ನಾನು ಯಾವುದೂ ಒಪ್ಪಿರಲಿಲ್ಲ, ಒಪ್ಪೋದು ಇಲ್ಲ. ಪರಮ ಪೂಜ್ಯ ಸಿದ್ಧಗಂಗೆ ಡಾಕ್ಟರ್ ನಡೆದಾಡುವ ದೇವರು ಶಿವಕುಮಾರ ಮಹಾಸ್ವಾಮಿಗಳು, ಆದಿಚುಂಚನಗಿರಿಯ ಪರಮ ಪೂಜ್ಯ ಆರಾಧ್ಯ ದೈವ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರು ಇಬ್ಬರು ಐಕ್ಯರಾದ ಮೇಲೆ ಈ ಕಾರ್ಯಕ್ರಮವನ್ನು ನಾನು ರದ್ದು ಮಾಡಿದ್ದೀನಿ. ಅವರಿದ್ದಾಗ ಪ್ರತಿ ವರ್ಷವೂ ಕೂಡ ನಮ್ಮ ಜೊತೇಲಿ ಬಂದು ನಮ್ಗೆ ಆಶೀರ್ವಾದ ಮಾಡಿ ಭಕ್ತರು ಬರ್ತಕ್ಕಂಥ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾಯಿದ್ರು. ಆದ್ದರಿಂದ ನಡ್ಕೋತಾ ನಿಂತಾದಮೇಲೆ ನಾನು ನಿಲ್ಲಿಸ್ಬಿಟ್ಟೆ, ಪೂರ್ತಿ ನಿಲ್ಲಿಸ್ಬಿಟ್ಟೆ. ಸಿದ್ಧಗಂಗಾ ಶ್ರೀಗಳವರು ಆದಮೇಲಂತೂ ನಾನು ಅದಕ್ಕೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಇವತ್ತು ನನ್ನ ಮಗನ ಬರ್ತ್ಡೇ ನೆಪದಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡಿದ್ದಾರೆ. ನನಗೆ ತುಂಬ ಆನಂದ. ಜನರ ಭಾವನೆ, ಜನರಿಗೆ ಹತ್ತಿರವಾಗಿ ಕೆಲಸಗಳನ್ನು ಮಾಡಿದ್ರೆ ಜನ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇದೊಂದು ಬೆಳಗ್ಗೆ 6:30-7 ಗಂಟೆಯಿಂದನೇ ಈ ಜಾತ್ರೆ ನಾನು ನೋಡಿದೆ. ನನಗೊಂದು ಸಂತೋಷ, ಒಳ್ಳೆತನಕ್ಕೆ ನಿಷ್ಕಲ್ಮಶವಾಗಿ ಜನರ ಸೇವೆಯನ್ನು ಮಾಡಿದ್ರೆ ಜನ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ. ಆದರೆ 2 ಕಡೆ ಸೋತವನ್ನ 3ನೇ ಕಡೆ ನಮ್ಮ ನಾಯಕರುಗಳಾದ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು ಮತ್ತು ಸನ್ಮಾನ್ಯ BL ಸಂತೋಷ್ ಅವ್ರು ಕರ್ಕೊಂಡೋಗಿ ನಮ್ಮನ್ನು ತುಮಕೂರು ಕೊಟ್ಟ ಮೇಲೆ 1,76,000 ಮತದಲ್ಲಿ ಗೆದ್ದ ಮೇಲೆ ಮಂತ್ರಿ ಆಗಿದ್ದೇನೆ. ರಾಜ್ಯದಲ್ಲಿ ರೈಲ್ವೆ ಖಾತೆ ಇರ್ಬೋದು, ಜಲಶಕ್ತಿ ಇರ್ಬೋದು, ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಈ ಜನರ ಉತ್ಸಾಹ, ಪ್ರೀತಿ, ನಿಮ್ಮ ಒಳ್ಳೆತನ ಸದಾ ನಾವು ಬೆನ್ನೆಲುಬಾಗಿ ನಿಮ್ಮ ಜೊತೆಲಿ ಕೆಲಸ ಮಾಡ್ತೀವಿ. ಸರ್, ನಿಮ್ಮ ಹೆಸರು ರಾಜ್ಯಾಧ್ಯಕ್ಷರಿಗೆ ನಿಮ್ಮ ಹೆಸರೇ ಓಡಾಡ್ತಾ ಇದೆ. ಇವತ್ತು ಹುಟ್ಟುಹಬ್ಬ, ಸುಳ್ಳು ಹೇಳ್ಬಾರ್ದು, ನಿಜ ಹೇಳಿ. ನಂದು ಹುಟ್ಟುಹಬ್ಬ ನಾಳೆ ಕಣಮ್ಮ, ಅದೇ ಮೊದಲನೇದು. ಸಂಘಟನಾತ್ಮಕವಾಗಿ ನೋಡಿ, ಹುಟ್ಟುಹಬ್ಬ ಒಂದು ರೀತಿ ಸೋಮಣ್ಣರಿಗೆ ಶಕ್ತಿ ತುಂಬುತ್ತಾ ಅಂತ. ಒಂದು ಸತ್ಯ, ಪಾರ್ಟಿ ನಮ್ಮೆಲ್ಲರಿಗಿನ್ನ ದೊಡ್ಡದು. ಪಾರ್ಟಿಗಿನ್ನ ದೊಡ್ಡದು ದೇಶ. ದೇಶ ಇದ್ದರೆ ಪಾರ್ಟಿ ಇದ್ದರೆ ನಾವೆಲ್ಲರೂ. ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ನೀವು ನೋಡ್ತಾ ಇದ್ದೀರಿ. ಯಾರ್ದಾರು ಮನೇಲಿ ಬೆಳಿಗ್ಗೆ 7 ಗಂಟೆಗೆ ಈ ಥರ ಒಂದು ಹಬ್ಬ ಆಯ್ತದೆ ಬೆಂಗಳೂರಿನಲ್ಲಿ, ಅದು ಸುಲಭದ ಕೆಲಸ ಅಲ್ಲಮ್ಮ. ಅವ್ರ ಅಂತರಾಳದಲ್ಲಿ ಅವರ ಪ್ರೀತಿ ವಿಶ್ವಾಸಕ್ಕೆ ಸೋಮಣ್ಣ ಹೆಂಗೆ ಪಾತ್ರ ಆಗಿದ್ದಾರೆ ಅನ್ನೋದಕ್ಕೆ ನಾನು ಇವತ್ತು ನನ್ನ ಮಗನ ಹುಟ್ಟು ಹಬ್ಬ ಆಗಿರೋದ್ರಿಂದ ಅವ್ನಿಗೆ ವಿಶ್ ಮಾಡೋದಕ್ಕೋಸ್ಕರ ನಾನು ಬಂದಿದ್ದು. ನಾನಿವಾಗ ಭುವನೇಶ್ವರಕ್ಕೆ ಹೋಗ್ತಾಯಿದ್ದೀನಿ. ನನಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದು ಒಳ್ಳೆಯ ಕೆಲಸವನ್ನು ಕೊಟ್ಟಿದ್ದಾರೆ. ಇಡೀ ರಾಷ್ಟ್ರ ಸುತ್ತಾಡ್ತಾ ಇದ್ದೀನಿ, ಏನೆಲ್ಲ ಮಾಡ್ತಾಯಿದ್ದೀನಿ. ತಾವೇನು ಹೇಳಿದ್ರಿ ನನಗೆ ಅದು ಸಂಪೂರ್ಣವಾದ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾನು ಚಿಂತನೆ ಇಲ್ಲ. ಅದರ ಒಂದು ಸತ್ಯ, ನಮಗಿನ್ನ ಪಾರ್ಟಿ ದೊಡ್ಡದು, ಪಾರ್ಟಿಗಿನ್ನ ದೇಶ ದೊಡ್ಡದು. ಒಂದು ನಿಮಿಷ, ಅಂಥ ಸಂದರ್ಭಗಳು, ಸನ್ನಿವೇಶಗಳನ್ನು ರಾಷ್ಟ್ರದ ನಾಯಕರುಗಳು ಯಾರ್ಯಾರಿಗೆ ಯಾವ್ಯಾವ ರೀತಿ ತೀರ್ಮಾನ ಮಾಡಬೇಕು ಅನ್ನೋದು ಅವರಿಗೆ ಅದೆಲ್ಲವೂ ಕೂಡ ಅನುಭವ ಇದೆ, ಮನವರಿಕೆ ಇದೆ. ನಾನು ಒಂದು ಸತ್ಯ, ನನಗೇನು ಇವಾಗ ಕೊಟ್ಟಿದ್ದಾರೆ ಕೆಲಸ, ಇದನ್ನು ತುಂಬ ವ್ಯವಸ್ಥಿತವಾಗಿ, ಇದು ನನಗೆ ದೇವರು ಕೊಟ್ಟಿರೋ ಒಂದು ವರ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ರಾಷ್ಟ್ರದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು, ಸನ್ಮಾನ್ಯ ಸಂತೋಷ್ ಅವರು, 3 ಜನರು ನನಗೆ ಈ ಜವಾಬ್ದಾರಿಯನ್ನು ವಹಿಸಿದ್ರು. ಆ ಜವಾಬ್ದಾರಿಯನ್ನು ತಮಗೆ ಗೊತ್ತಿದೆ, ಸಮರ್ಪಕವಾಗಿ ನನ್ನ ಇತಿಮಿತಿಯಲ್ಲಿ ನಾನು ಮಾಡ್ತಾಯಿದ್ದೀನಿ. ನನಗೆ ಒಂದೂ ಗೊತ್ತಿಲ್ಲ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ನನಗಿನ್ನ ಪಾರ್ಟಿ ದೊಡ್ಡದು, ಪಾರ್ಟಿಯಿಂದ ದೇಶ ದೊಡ್ಡದು. ಅವ್ರಿಗೆಲ್ಲ ನಾನು ಋಣಿಯಾಗಿರ್ತೀನಮ್ಮ, ಅವ್ರಿಗೆಲ್ಲ ಅಭಾರಿ ಆಗಿರ್ತೀನಿ. ಹಾಲಿ ಅಧ್ಯಕ್ಷರನ್ನು ಬಿಟ್ಟು ಬೇರೆ ಯಾರನ್ನಾದ್ರೂ ಮಾಡಿ ಅಂತ ಒಂದು ವರ್ಗ, ಒಂದು ಬಣ ಅಲ್ಲ, ಬಣ ಎಷ್ಟಿದೆಯೋ ಗೊತ್ತಿಲ್ಲ. ಆದರೆ ಒಂದು ಸತ್ಯ, ಒಳ್ಳೆತನಕ್ಕೆ ತುಂಬ ದಿನ ನಾನೇ ಅನ್ನೋದನ್ನು ನಾವೆಲ್ಲ ಕೂಡ ಬಿಡಬೇಕಾಯ್ತದೆ. ನಾವೆಲ್ಲ ಪಾರ್ಟಿ ಇದ್ದರೆ ಮಾತ್ರ ಪಾರ್ಟಿ ಇದ್ದರೆ ನಾವು ಅರ್ಥ ಮಾಡ್ಕೋಬೇಕಾಯ್ತದೆ. ನೋಡಿ, ಇದು ಸಿದ್ದರಾಮಯ್ಯನವರ ಕೀಳು ಮಟ್ಟದ ಒಂದು ತೀರ್ಮಾನ. ನಾನು ಒಬ್ಬ ದೊಡ್ಡ ಅನುಭವ ರಾಜಕಾರಣಿ, 2ನೇ ಬಾರಿಗೆ ಮುಖ್ಯಮಂತ್ರಿ. ಈ ಜಂಬ ಎಲ್ಲ ಕೊಚ್ಕೊಳ್ಳೋದನ್ನು ಇವತ್ತಾರು ನಿಲ್ಲಿಸಿ, ಇನ್ಮೇಲೆ ನಾನು ಕೂಡ ಪಕ್ಷಪಾತಿ, ನಾನು ಕೂಡ ಎಲ್ಲೋ ಅಧಿಕಾರಕ್ಕೋಸ್ಕರ ಅಂಟ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಖಜಾನೆಯಲ್ಲಿ ಖಾಲಿ ಇದ್ದರೂ ಕೂಡ ಅವರ ಮೂಗಿಗೆ ತುಪ್ಪವನ್ನು ಸುರಿಸ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರಂಥವ್ರು ಮಾಡೋದು ನನ್ನಂಥವ್ರಿಗಂತೂ ಭಾರಿ ನೋವಾಯ್ತದೆ. ದಯಮಾಡಿ ಸಿದ್ದರಾಮಯ್ಯನವರು, ನಿಮ್ಗೇನಾದ್ರು ಸ್ವಲ್ಪ ಆದ್ರೂ
ಇವತ್ತು ಕೂಡ ಗಾಂಭೀರ್ಯತೆ ಇದ್ದರೆ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಎಲ್ಲ 224 ಶಾಸಕರ ಬಗ್ಗೆ ನಿಮ್ಮ ಗೌರವ ಇದ್ದರೆ ನೀವು ಅದನ್ನು ತೀರ್ಮಾನ ಮಾಡಿದ್ದೀರಲ್ಲ, ಎಲ್ಲರಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದು ನಿಮ್ಮಂಥವ್ರಿಗೆ ಸಾಧುವಾದ ಕ್ರಮ. ನಾನು ನಿಮ್ಮನ್ನು ಹತ್ತಿರದಲ್ಲಿ ನೋಡಿದ್ದೀನಿ. ಈ ಥರದ್ದು ಏನಾದ್ರು ನೀವು ಮಾಡಿದ್ರೆ ನೀವು ಕೂಡ ರಾಜ್ಯದಲ್ಲಿ ಒಬ್ಬ ಖಳನಾಯಕರು ಅನ್ನೋದಕ್ಕೆ ಪಟ್ಟಿಯನ್ನು ಕಟ್ಕೊಳ್ಳೋದಕ್ಕೆ ನೀವೇ ತಯಾರಾಗಿದ್ದೀರಿ. ಸಮಾವೇಶ ಮಾಡ್ತಾ ಇದ್ದಾರೆ ಸರ್ ಇವತ್ತು. ಏನು ಮಾಡಿದ್ದೀನಿ ಅಂತ ಸಾಧನೆ ಮಾಡ್ತಾರೆ. ಕ್ಯಾಬಿನೆಟ್ ಬೇರೆ ಬದಲೇ ಆಗಿದೆ, ಖಜಾನೆ ಖಾಲಿ ಇದೆ. ನಾವೇನು ಕೊಡ್ತಾಯಿದ್ದೀವಿ ಸೆಂಟ್ರಲ್ ಅಸಿಸ್ಟೆನ್ಸು, ಅದನ್ನು ಹೊರತುಪಡಿಸಿದ್ರೆ ಏನೂ ಆಗ್ತಾಯಿಲ್ಲ. ಹಾಗಾಗಿ ಇವರು ಸಾಧನಾ ಸಮಾವೇಶ ಶೂನ್ಯ ಸಂಖ್ಯೆ ಏನಿದೆ, ಇದಕ್ಕೆ ಸಿದ್ದರಾಮಯ್ಯನವರು ಅಂತವರು, ನನಗೆ ಬೇರೆಯವ್ರ ಬಗ್ಗೆ ನನಗೇನು ಅದು ಇದಿಲ್ಲ. ಸಿದ್ದರಾಮಯ್ಯನಂಥ ಒಬ್ಬ ಬುದ್ಧಿವಂತರು ಈ ರೀತಿ ಸಣ್ಣ ಮಟ್ಟಕ್ಕೆ ಇಳಿತಾರೆ ಅಂತ ನನಗೆ ಗೊತ್ತಿಲ್ಲ. ಇದಾಗಬಾರ್ದು. ಸಿದ್ದರಾಮಯ್ಯನವ್ರಿಗೆ ಮತ್ತೆ ನಾನು ವಿನಂತಿ ಮಾಡ್ತೀನಿ, ಇದನ್ನು ಪುನಃಪರಿಶೀಲನೆ ಮಾಡಿ ಸಮಾನತೆಯನ್ನು ಕಾಪಾಡಿ. ಸರ್, ಬಿಕ್ಲು ಶಿವ ಕೊಲೆ ಕೇಸಲ್ಲಿ ನಿಮ್ಮ ಶಾಸಕರು ಬೈರತಿ ಬಸವರಾಜ್ ಅವರ ಹೆಸರು ಕೇಳ್ಬರ್ತಾ ಇದೆ. ಇವತ್ತು ಪೊಲೀಸ್ ಎಫ್ಐ ಆರೋಪಿ ಆಗಿದ್ದಾರೆ. ಒಂದು ನಿಮಿಷ, ಕರೀತಾ ಇದ್ದಾರೆ. ಅವರು ಆರೋಪಿನೇ ವಿನ ಅಪರಾಧಿ ಅಲ್ಲ. ಯಾರು ಕೊಟ್ಟಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಬಸವರಾಜು ನನಗೆ 16 ವರ್ಷಗಳಿಂದ ಪರಿಚಯ ಇರ್ತಕ್ಕಂಥವ್ರು. ಅವ್ರು ಆ ಥರದ ಅವಿವೇಕದ ಕೆಲಸವನ್ನು ಮಾಡ್ತಕ್ಕಂಥವ್ರಲ್ಲ. ನನಗೆ 100ಕ್ಕೆ 100 ನಂಬಿಕೆ ಇದೆ. ಏನಿದು ಫಾಲ್ಸ್ ಇದೆ ಇದರಿಂದ ಈಚೆ ಬರ್ತಾರೆ. ಸರ್, ಮುಂದಿನ ದಿನಗಳಲ್ಲಿ ನೀವು ಕೇಂದ್ರ ಸಚಿವರಾಗಿದ್ದೀರಾ, ರಾಜ್ಯದ ಜನತೆ ಯಾವ ಥರ ಅಭಿವೃದ್ಧಿಯನ್ನು ನೋಡಿ, ಯಾರಿಗೇ ಆಗಲಿ ಕಾನೂನನ್ನು ಹೊರತುಪಡಿಸಿ ನಾನಾಗಲಿ ಅವರಾಗಲಿ ಮತ್ತೊಬ್ಬರಾಗಲಿ ಸರ್ಕಾರ ಆಗಲಿ ಒಬ್ಬ ಜನಪ್ರತಿನಿಧಿಗೆ ಅನಾವಶ್ಯಕವಾಗಿ ಏನಾದ್ರೂ ನೀವು ತೊಂದರೆ ಕೊಡೋದಾದರೆ ಈ ಸರ್ಕಾರಕ್ಕೆ ಯಾವ ರೀತಿ ಹೇಳಬೇಕಾಯ್ತದ ಗೊತ್ತಿಲ್ಲ. ಇದು ಅವಶ್ಯಕತೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಬೈರತಿ ಬಸವರಾಜ್ ಅವರು ಇಂಥ ಕೀಳು ಮಟ್ಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವರೆಲ್ಲ ಎಲ್ಲ ಒಂದು ಕಡೆ ಹೊಟ್ಟೆ ಕಿಚ್ಚಗೋಸ್ಕರ ಅವ್ರ ಮೇಲೆ ಈ ಗೂಬೆಯನ್ನು ಕೂರಿಸ್ತಾ ಇದ್ದಾರೆ. ನೀವು ಕೂಡ ವಸತಿ ಸಚಿವರಾಗಿ ಕೆಲಸ ಮಾಡಿದ್ರಿ. ಜಮೀರ್ ಅಹಮದ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ. ರಾಜಭವನಕ್ಕೂ ದೂರ ಹೋಗಿದ್ದೀರಿ. ಒಂದು ನಿಮಿಷ ತಾಳಿ. ಜಮೀರ್ ಅಹಮದ್ದು ಒಬ್ಬ ಅಲ್ಪಸಂಖ್ಯಾತರ ನಾಯಕ. ಅವ್ರು ಏನು ಮಾಡಲಿ ಏನು ಮಾಡದೆ ಹೋಗಲಿ, ಕಾಂಗ್ರೆಸ್ನವ್ರಿಗೆ ಅವನೇ ಭಗವದ್ಗೀತೆ, ಕಾಂಗ್ರೆಸ್ನವ್ರಿಗೆ ಅವನೇ ಯೇಸು ಕ್ರಿಸ್ತ, ಅವನೇ ಅಲ್ಲ. ಹಂಗಾಗಿ ಜಮೀರ್ ಅಹಮದ್ ಅವ್ರನ್ನ ನಾವೇನು ಹೇಳಿದ್ರು ಕೂಡ ಸಿದ್ದರಾಮಯ್ಯನೂ ಬಿಡೋದಿಲ್ಲ, ಹೈಕಮಾಂಡು ಬಿಡೋದಿಲ್ಲ. ಯಾಕೆಂದರೆ ವೋಟ್ ಬ್ಯಾಂಕು ಜಮೀರ್ ಅಹಮದ್ ಹತ್ರ ಇದೆ ಅನ್ನೋದ್ರಿಂದ ಅವ್ರು ಇಟ್ಕೊಂಡವ್ರೆ. ಇದಕ್ಕೆ ಉತ್ತರನ ಮುಂದಿನ ದಿನಗಳಲ್ಲಿ ನಮ್ಮ ಜನ ಕೊಡ್ತಾರೆ. ಅಲ್ಲ, ಗೊತ್ತಿಲ್ಲ ನನಗೆ. ಮುಂದಿನ ದಿನಗಳಲ್ಲಿ ಜನನೇ ತೀರ್ಮಾನ ಕೊಡ್ತಾರೆ. ಇವತ್ತು ನನ್ನ ಮಗನ ಹುಟ್ಟುಹಬ್ಬ ಇದೆ. ನನ್ನ ಮಗನ ಹುಟ್ಟುಹಬ್ಬ ಇದೆ. ರವೀಂದ್ರ ಅವರು, ಡಾಕ್ಟ್ರು, ನಮ್ಮ ಮೋಹನ್ ಕುಮಾರ್ ಅವರು, ರಮೇಶ್ ಅವರು, ರಾಜಪ್ಪನವರು, ಸುಶರಾಜ್ ಗೌಡರು, ನಮ್ಮೆಲ್ಲ ಮುಖಂಡರುಗಳಿಗೆ, ಶ್ರೀಧರ್ ಅವರು ರಿಲೇಟೆಡ್ ಆಗಿ ತುಮಕೂರು ಜಿಲ್ಲೆಯಿಂದಲೇ ಹರಳುತ್ತಾ ಅಂತ ಒಂದು ನೋಡ್ರಿ, ಯಾರ ರಾಣೆ ಬರ ಏನಿದೆಯೋ ಗೊತ್ತಿಲ್ಲಪ್ಪ. ಅಮ್ಮ, ನಾನು ತುಮಕೂರಿಗೆ ಹೋಗ್ತೀನಿ ಅಂತ ಗೊತ್ತಿತ್ತವ? ಹೊರನಾಗ ಹೋಗ್ತೀನಿ ಅಂತ ಗೊತ್ತಿತ್ತ ಹೇಳಿ? ಚಾಮರಾಜನಗರಕ್ಕೆ ಹೋಗ್ತೀನಿ ಅಂತ ಗೊತ್ತಿತ್ತು ನನಗೆ. ಆದರೆ 2 ಕಡೆ ಸೋತರು ಕೂಡ ತುಮಕೂರು ಜನ ನನ್ನನ್ನು ಕೈ ಹಿಡ್ದಿದ್ದಾರೆ. ನನ್ನ ಜೀವಮಾನದಲ್ಲಿ ನಾನು ಗೋವಿಂದರಾಜನಗರ, ವಿಜಯನಗರ, ವಿನಿಪೇಟೆ, ಬೆಂಗಳೂರಿಗೆ ಅಷ್ಟು ಆದ್ಯತೆ ಕೊಡ್ತೀನೋ ಅದಕ್ಕೆ 2 ಪಟ್ಟು ಆದ್ಯತೆಯನ್ನು ತುಮಕೂರು ಜನತೆ ಕೊಡ್ತೀನಿ. ಅರುಣ್ ಸೋಮಣ್ಣವರು ರಾಜಕೀಯ ಪ್ರವೇಶ ಮಾಡ್ತಾರೆ. ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆಯ ಭವಿಷ್ಯ ಸಿಗಬೇಕು ಅನ್ನೋದು ಒಬ್ಬ ತಂದೆಯಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನ ನಡವಳಿಕೆ ಅಷ್ಟು ಚೆನ್ನಾಗಿದೆ. ಆದ್ದರಿಂದ ಅದಾಗುತ್ತೆ. ರಾಜಕೀಯ ಭವಿಷ್ಯದ ನೆಲೆ ಎಲ್ಲವನ್ನು ಕೂಡ ಪಕ್ಷ ಗಮನಿಸ್ತದೆ. ಪಕ್ಷ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡ್ತದೆ.